ಆತ್ಮೀಯ ಸ್ನೇಹಿತರೆ, ಕಂಪ್ಯೂಟರ್ ಟೆಕ್ ವರ್ಲ್ಡ್ ಯೂಟ್ಯೂಬ್ ವಾಹಿನಿಯು ಮತ್ತೊಂದು ವಿಶೇಷವಾದ ಸಂಚಿಕೆಯನ್ನು ಪ್ರಸ್ತುತಪಡಿಸುತ್ತಿದೆ. ಇಂದಿನ ಸಂಚಿಕೆಯಲ್ಲಿ ಅನಲಾಗ್ ಕಂಪ್ಯೂಟರ್ ಮತ್ತು ಡಿಜಿಟಲ್ ಕಂಪ್ಯೂಟರ್ಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೇವೆ. ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ಅವಶ್ಯವಾಗಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚು ಶೇರ್ ಮಾಡಿಕೊಳ್ಳಿ. ಹಾಗೆ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅನಲಾಗ್ ಕಂಪ್ಯೂಟರ್ ಎಂದರೇನು? ಅನಲಾಗ್ ಕಂಪ್ಯೂಟರ್ಗಳು ಸಂಖ್ಯೆಗಳ ಬದಲಾಗಿ ಭೌತಿಕ ಪ್ರಮಾಣಗಳನ್ನು ಬಳಸಿಕೊಂಡು ಲೆಕ್ಕಾಚಾರ ಮಾಡುವ ಒಂದು ರೀತಿಯ ಕಂಪ್ಯೂಟರ್ಗಳು. ಈ ಭೌತಿಕ ಪ್ರಮಾಣಗಳು ವಿದ್ಯುತ್ ವೋಲ್ಟೇಜ್ ಅಥವಾ ಯಾಂತ್ರಿಕ ಚಲನೆಯಂತಹವು ಆಗಿರಬಹುದು. ಉದಾಹರಣೆಗೆ, ಒಂದು ಥರ್ಮಾಮೀಟರ್ ಒಂದು ರೀತಿಯ ಅನಲಾಗ್ ಕಂಪ್ಯೂಟರ್. ಇದು ತಾಪಮಾನವನ್ನು ಅಳೆಯಲು ಪಾದರಸದ ವಿಸ್ತರಣೆಯನ್ನು ಬಳಸುತ್ತದೆ. ಪಾದರಸದ ಎತ್ತರವು ತಾಪಮಾನವನ್ನು ಪ್ರತಿನಿಧಿಸುತ್ತದೆ. ಅನಲಾಗ್ ಕಂಪ್ಯೂಟರ್ಗಳ ಪ್ರಮುಖ ಲಕ್ಷಣಗಳು: ಭೌತಿಕ ಪ್ರಮಾಣಗಳನ್ನು ಬಳಸುವುದು, ಸಂಖ್ಯೆಗಳ ಬದಲಾಗಿ ಭೌತಿಕ ಪ್ರಮಾಣಗಳನ್ನು ಬಳಸುತ್ತವೆ. ತತ್ಕ್ಷಣದ ಫಲಿತಾಂಶಗಳು: ಡಿಜಿಟಲ್ ಕಂಪ್ಯೂಟರ್ಗಳಿಗಿಂತ ಹೆಚ್ಚು ವೇಗವಾಗಿ ಫಲಿತಾಂಶಗಳನ್ನು ನೀಡುತ್ತವೆ. ಸರಳವಾದ ವಿನ್ಯಾಸ: ಡಿಜಿಟಲ್ ಕಂಪ್ಯೂಟರ್ಗಳಿಗಿಂತ ಸರಳವಾದ ವಿನ್ಯಾಸವನ್ನು ಹೊಂದಿರುತ್ತವೆ. ಅನಲಾಗ್ ಕಂಪ್ಯೂಟರ್ಗಳ ಬಳಕೆ: ಅನಲಾಗ್ ಕಂಪ್ಯೂಟರ್ಗಳನ್ನು ಹಿಂದೆ ಹೆಚ್ಚಾಗಿ ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಬಳಸಲಾಗುತ್ತಿತ್ತು. ಆದರೆ ಇಂದು ಡಿಜಿಟಲ್ ಕಂಪ್ಯೂಟರ್ಗಳು ಅನೇಕ ಕ್ಷೇತ್ರಗಳಲ್ಲಿ ಅನಲಾಗ್ ಕಂಪ್ಯೂಟರ್ಗಳನ್ನು ಬದಲಾಯಿಸಿವೆ. ಅನಲಾಗ್ ಕಂಪ್ಯೂಟರ್ಗಳ ಮಿತಿಗಳು: ಕಡಿಮೆ ನಿಖರತೆ: ಡಿಜಿಟಲ್ ಕಂಪ್ಯೂಟರ್ಗಳಿಗಿಂತ ಕಡಿಮೆ ನಿಖರತೆಯನ್ನು ಹೊಂದಿರುತ್ತವೆ. ಸೀಮಿತ ಕಾರ್ಯಾಚರಣೆಗಳು: ಕೇವಲ ಕೆಲವು ನಿರ್ದಿಷ್ಟ ಕಾರ್ಯಾಚರಣೆಗಳನ್ನು ಮಾತ್ರ ನಿರ್ವಹಿಸಬಲ್ಲವು. ಸಂಕೀರ್ಣ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಿಲ್ಲ. ಸಾರಾಂಶ: ಅನಲಾಗ್ ಕಂಪ್ಯೂಟರ್ಗಳು ಭೌತಿಕ ಪ್ರಮಾಣಗಳನ್ನು ಬಳಸಿಕೊಂಡು ಲೆಕ್ಕಾಚಾರ ಮಾಡುವ ಒಂದು ರೀತಿಯ ಕಂಪ್ಯೂಟರ್ಗಳು. ಇವುಗಳು ತತ್ಕ್ಷಣದ ಫಲಿತಾಂಶಗಳನ್ನು ನೀಡುತ್ತವೆ ಮತ್ತು ಸರಳವಾದ ವಿನ್ಯಾಸವನ್ನು ಹೊಂದಿರುತ್ತವೆ. ಆದರೆ ಇವುಗಳು ಡಿಜಿಟಲ್ ಕಂಪ್ಯೂಟರ್ಗಳಿಗಿಂತ ಕಡಿಮೆ ನಿಖರತೆಯನ್ನು ಹೊಂದಿರುತ್ತವೆ ಮತ್ತು ಸೀಮಿತ ಕಾರ್ಯಾಚರಣೆಗಳನ್ನು ಮಾತ್ರ ನಿರ್ವಹಿಸಬಲ್ಲವು. ಅನಲಾಗ್ ಮತ್ತು ಡಿಜಿಟಲ್ ಕಂಪ್ಯೂಟರ್ಗಳ ನಡುವಿನ ಮುಖ್ಯ ವ್ಯತ್ಯಾಸಗಳು: ಡೇಟಾ ಪ್ರತಿನಿಧಾನ: ಅನಲಾಗ್ ಕಂಪ್ಯೂಟರ್ಗಳು ಬದಲಾಗುವ ಸಂಕೇತಗಳನ್ನು ಬಳಸಿಕೊಂಡು ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಉದಾಹರಣೆ, ವೋಲ್ಟೇಜ್ ಬಳಸಿಕೊಂಡು ಡೇಟಾವನ್ನು ಪ್ರತಿನಿಧಿಸುತ್ತವೆ. ಈ ಸಂಕೇತಗಳು ಭೌತಿಕ ಪ್ರಮಾಣಗಳನ್ನು ಪ್ರತಿನಿಧಿಸುತ್ತವೆ. ಉದಾಹರಣೆ, ತಾಪಮಾನವನ್ನು ಸೂಚಿಸುತ್ತವೆ ಮತ್ತು ನೇರವಾಗಿ ಪ್ರತಿಬಿಂಬಿಸುತ್ತವೆ. ಡಿಜಿಟಲ್: 0 ಮತ್ತು 1 ಎಂಬ ಎರಡು ಬೈನರಿ ಅಂಕೆಗಳನ್ನು ಬಳಸಿಕೊಂಡು ಡೇಟಾವನ್ನು ಪ್ರತಿನಿಧಿಸುತ್ತವೆ. ಈ ಅಂಕೆಗಳು ಎಲ್ಲಾ ಮಾಹಿತಿಯನ್ನು ಅಂಕೆಗಳು, ಅಕ್ಷರಗಳು ಮತ್ತು ಚಿತ್ರಗಳು ಕೋಡ್ ಮಾಡಲು ಬಳಸಲಾಗುತ್ತದೆ. ಸಂಸ್ಕರಣೆ: ಅನಲಾಗ್ ಕಂಪ್ಯೂಟರ್ಗಳು ನಿರಂತರ ಸಂಕೇತಗಳ ಮೇಲೆ ನೇರವಾಗಿ ಕಾರ್ಯನಿರ್ವಹಿಸುತ್ತವೆ. ಉದಾಹರಣೆಗೆ, ಅನಲಾಗ್ ಕಂಪ್ಯೂಟರ್ ಒಂದು ವೋಲ್ಟೇಜ್ ಸಂಕೇತವನ್ನು ಹೆಚ್ಚಿಸಬಹುದು ಅಥವಾ ಕಡಿಮೆ ಮಾಡಬಹುದು. ಡಿಜಿಟಲ್ ಕಂಪ್ಯೂಟರ್ಗಳು ಬೈನರಿ ಅಂಕೆಗಳ ಮೇಲೆ ಕಾರ್ಯನಿರ್ವಹಿಸುತ್ತವೆ. ಈ ಅಂಕೆಗಳನ್ನು ಸಂಕೀರ್ಣವಾದ ಗಣಿತ ಮತ್ತು ತಾರ್ಕಿಕ ಕಾರ್ಯಾಚರಣೆಗಳಿಗೆ ಒಳಪಡಿಸಬಹುದು. ನಿಖರತೆ: ಅನಲಾಗ್ ಅಳತೆ ಮಾಡುವ ಉಪಕರಣಗಳ ನಿಖರತೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಶಬ್ದ ಮತ್ತು ಇತರ ಹಸ್ತಕ್ಷೇಪದಿಂದಾಗಿ ನಿಖರತೆ ಕಡಿಮೆಯಾಗಬಹುದು. ಡಿಜಿಟಲ್ ಬೈನರಿ ಅಂಕೆಗಳನ್ನು ಬಳಸುವುದರಿಂದ ಹೆಚ್ಚು ನಿಖರವಾಗಿರುತ್ತವೆ. ಉಪಯೋಗಗಳು: ಅನಲಾಗ್ ಆರಂಭದಲ್ಲಿ ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಬಳಸಲಾಗುತ್ತಿತ್ತು. ಇಂದು ಅನಲಾಗ್ ಕಂಪ್ಯೂಟರ್ಗಳನ್ನು ಕೆಲವು ವಿಶೇಷ ಉದ್ದೇಶದ ಅಪ್ಲಿಕೇಶನ್ಗಳಲ್ಲಿ ಮಾತ್ರ ಬಳಸಲಾಗುತ್ತದೆ. ಉದಾಹರಣೆ, ಆಡಿಯೋ ಸಂಸ್ಕರಣೆ. ಡಿಜಿಟಲ್ ವೈಯಕ್ತಿಕ ಕಂಪ್ಯೂಟರ್ಗಳು, ಸ್ಮಾರ್ಟ್ಫೋನ್ಗಳು, ಸರ್ವರ್ಗಳು ಮತ್ತು ಇತರ ಎಲೆಕ್ಟ್ರಾನಿಕ್ ಸಾಧನಗಳಂತಹ ವ್ಯಾಪಕ ಶ್ರೇಣಿಯ ಅಪ್ಲಿಕೇಶನ್ಗಳಲ್ಲಿ ಬಳಸಲಾಗುತ್ತದೆ. ಸರಳವಾಗಿ ಹೇಳುವುದಾದರೆ, ಅನಲಾಗ್ ಕಂಪ್ಯೂಟರ್ಗಳು ನಿರಂತರವಾಗಿ ಬದಲಾಗುವ ಪ್ರಮಾಣಗಳನ್ನು ಪ್ರತಿನಿಧಿಸುತ್ತವೆ ಮತ್ತು ಹೆಚ್ಚು ನಿಖರವಲ್ಲ. ಡಿಜಿಟಲ್ ಕಂಪ್ಯೂಟರ್ಗಳು 0 ಮತ್ತು 1 ಎಂಬ ಎರಡು ಅಂಕೆಗಳನ್ನು ಬಳಸಿಕೊಂಡು ಮಾಹಿತಿಯನ್ನು ಪ್ರತಿನಿಧಿಸುತ್ತವೆ ಮತ್ತು ಹೆಚ್ಚು ನಿಖರವಾಗಿರುತ್ತವೆ. ಇಂದು ಡಿಜಿಟಲ್ ಕಂಪ್ಯೂಟರ್ಗಳು ಅನಲಾಗ್ ಕಂಪ್ಯೂಟರ್ಗಳಿಗಿಂತ ಹೆಚ್ಚು ಜನಪ್ರಿಯವಾಗಿವೆ ಏಕೆಂದರೆ ಅವು ಹೆಚ್ಚು ವೇಗವಾಗಿ, ಹೆಚ್ಚು ನಿಖರವಾಗಿ ಮತ್ತು ಹೆಚ್ಚು ಬಹುಮುಖಿಯಾಗಿವೆ. ಅನಲಾಗ್ ಕಂಪ್ಯೂಟರ್ಗಳನ್ನು ಇಂದು ವಿವಿಧ ಕ್ಷೇತ್ರಗಳಲ್ಲಿ ಬಳಸಲಾಗುತ್ತದೆ.
ವಿಶ್ವವಿದ್ಯಾನಿಲಯಗಳು ಮತ್ತು ಸಂಶೋಧನಾ ಸಂಸ್ಥೆಗಳು ದೊಡ್ಡ ಪ್ರಮಾಣದ ಡೇಟಾವನ್ನು ವಿಶ್ಲೇಷಿಸಲು ಮತ್ತು ಸಂಕೀರ್ಣವಾದ ಗಣನೆಗಳನ್ನು ಮಾಡಲು ಅನಲಾಗ್ ಕಂಪ್ಯೂಟರ್ಗಳು ಬಹಳ ಉಪಯುಕ್ತವಾಗಿವೆ. ಸರ್ಕಾರಿ ಸಂಸ್ಥೆಗಳು ಹವಾಮಾನ ಮಾದರಿಗಳು, ಭದ್ರತಾ ವಿಶ್ಲೇಷಣೆ ಮತ್ತು ಇತರ ದೊಡ್ಡ ಪ್ರಮಾಣದ ಡೇಟಾ ಸಂಸ್ಕರಣೆ ಕಾರ್ಯಗಳಿಗೆ ಅನಲಾಗ್ ಕಂಪ್ಯೂಟರ್ಗಳನ್ನು ಬಳಸಲಾಗುತ್ತದೆ. ಖಾಸಗಿ ಕಂಪನಿಗಳು ವಾಹನ ವಿನ್ಯಾಸ, ಹಣಕಾಸು ಮಾದರಿಗಳು ಮತ್ತು ಇತರ ಕ್ಷೇತ್ರಗಳಲ್ಲಿ ಸಂಕೀರ್ಣ ಸಮಸ್ಯೆಗಳನ್ನು ಪರಿಹರಿಸಲು ಅನಲಾಗ್ ಕಂಪ್ಯೂಟರ್ಗಳನ್ನು ಬಳಸಲಾಗುತ್ತದೆ. ವಿಶೇಷ ಪರಿಣತಿಯ ಕ್ಷೇತ್ರಗಳು ಜೀವಶಾಸ್ತ್ರ, ಭೌತಶಾಸ್ತ್ರ ಮತ್ತು ಇತರ ಕ್ಷೇತ್ರಗಳಲ್ಲಿ ಸಂಕೀರ್ಣ ಸಿಮ್ಯುಲೇಶನ್ಗಳನ್ನು ರಚಿಸಲು ಅನಲಾಗ್ ಕಂಪ್ಯೂಟರ್ಗಳನ್ನು ಬಳಸಲಾಗುತ್ತದೆ. ಸರಳವಾಗಿ ಹೇಳುವುದಾದರೆ, ದೊಡ್ಡ ಪ್ರಮಾಣದ ಡೇಟಾವನ್ನು ಪ್ರಕ್ರಿಯೆಗೊಳಿಸುವ ಅಥವಾ ಸಂಕೀರ್ಣವಾದ ಗಣನೆಗಳನ್ನು ಮಾಡುವ ಅಗತ್ಯವಿರುವ ಎಲ್ಲಾ ಕ್ಷೇತ್ರಗಳಲ್ಲಿ ಅನಲಾಗ್ ಕಂಪ್ಯೂಟರ್ಗಳನ್ನು ಬಳಸಲಾಗುತ್ತದೆ. ಅನಲಾಗ್ ಕಂಪ್ಯೂಟರ್ಗಳ ಪ್ರಮುಖ ಲಕ್ಷಣಗಳು: ಅಧಿಕ ಗಣನಾ ಶಕ್ತಿ, ಸಾಮಾನ್ಯ ಕಂಪ್ಯೂಟರ್ಗಳಿಗಿಂತ ಹೆಚ್ಚು ವೇಗವಾಗಿ ಮತ್ತು ದಕ್ಷತೆಯಿಂದ ಗಣನೆಗಳನ್ನು ಮಾಡುವ ಸಾಮರ್ಥ್ಯ. ದೊಡ್ಡ ಪ್ರಮಾಣದ ಡೇಟಾ ಸಂಗ್ರಹಣೆ, ಟೆರಾಬೈಟ್ಗಳು ಅಥವಾ ಪೆಟಾಬೈಟ್ಗಳಷ್ಟು ಡೇಟಾವನ್ನು ಸಂಗ್ರಹಿಸುವ ಮತ್ತು ನಿರ್ವಹಿಸುವ ಸಾಮರ್ಥ್ಯ. ಸಮಾನಾಂತರ ಪ್ರಕ್ರಿಯೆ, ಒಂದೇ ಸಮಯದಲ್ಲಿ ಹಲವಾರು ಕಾರ್ಯಗಳನ್ನು ನಿರ್ವಹಿಸುವ ಸಾಮರ್ಥ್ಯ. ಉದಾಹರಣೆಗಳು: ಹವಾಮಾನ ಮಾದರಿಗಳನ್ನು ರಚಿಸುವುದು, ಔಷಧಿಗಳನ್ನು ಅಭಿವೃದ್ಧಿಪಡಿಸುವುದು, ವಿಶ್ವದ ಜನಸಂಖ್ಯೆಯ ಬೆಳವಣಿಗೆಯನ್ನು ಅಧ್ಯಯನ ಮಾಡುವುದು, ಹೊಸ ವಸ್ತುಗಳನ್ನು ವಿನ್ಯಾಸ ಮಾಡುವುದು. ಈ ಮಾಹಿತಿಯು ಸಂಪೂರ್ಣವಾಗಿದೆ ಎಂದು ನಾನು ಭಾವಿಸುತ್ತೇನೆ.